ಬ್ರಹ್ಮಪುರಿ ಅನ್ನೋ ಊರಿನಲ್ಲಿ ಘಂಟಾಕರ್ಣ ಅನ್ನೋ ರಾಕ್ಷಸ ಇದ್ದ. ರಾತ್ರಿ ಆಯಿತು ಅಂದರೆ ಸಾಕು, ಪಕ್ಕದಲ್ಲಿರುವಂಥ ಕಾಡಿನಿಂದ ಒಂದೇ ಸಮ ಗಂಟೆಗಳ ಶಬ್ದ. ಆ ಊರಿನವ್ರಿಗೆಲ್ಲ ಎಷ್ಟು ಭಯ ಅಂದರೆ ಯಾರಿಗೂ ಹೋಗಿ ಆ ರಾಕ್ಷಸನ ಎದುರಿಸೋಂಥ ಶಕ್ತಿ ಇರಲಿಲ್ಲ. ಕೊನೆಗೆ ಆ ಊರಿನ ರಾಜ ಒಂದು ಡಂಗುರ ಹೊಡಿಸ್ದ. ಯಾರು ಹೋಗಿ ಆ ಘಂಟಾಕರ್ಣ ರಾಕ್ಷಸನ್ನ ಸುಮ್ಮನಾಗಿಸ್ತಾರೋ ಅವರಿಗೆ ದೊಡ್ಡ ಉಡುಗೊರೆಯನ್ನ ಕೊಡ್ತೀನಿ ಅಂತ. ತಮ್ಮ ಜೀವದ ಹಂಗನ್ನ ತೊರೆದು ಯಾರು ಹೋಗ್ತಾರೆ? ಯಾರು ಹೋಗೋದಕ್ಕೆ ಸಿದ್ಧರಾಗಲಿಲ್ಲ. ಆದರೆ ಅದೇ ಊರಿನಲ್ಲಿ ಹಣ್ಣು ಮುದುಕಿ ಒಬ್ಬಳು ಇದ್ಲು. ಅವಳು ನಾನು ಈ ಘಂಟಾಕರ್ಣನನ್ನ ವಿಚಾರಿಸ್ಕೊಳ್ತೇನೆ ಅಂತ ಹೇಳಿ ಅವತ್ತು ರಾತ್ರಿನೇ ಆ ಕಾಡಿನ ಕಡೆಗೆ ಹೊರಟ್ಲು. ಅಲ್ಲಿ ಹೋಗಿ ಅದೇನು ಮಾಡಿದ್ಲೋ ಏನೋ, ಅಂತೂ ಮಾರನೇ ದಿನದಿಂದ ಗಂಟೆಗಳ ಶಬ್ದ ನಿಂತೇ ಹೋಯ್ತು. ಅವಳು ರಾಜನ ಬಳಿಗೆ ಹೋಗಿ ಹೇಳ್ತಾಳೆ, ಈ ಘಂಟಾಕರ್ಣ ರಾಕ್ಷಸನ ಶಬ್ದವನ್ನ ನಾನು ನಿಲ್ಲಿಸಿದ್ದೇನೆ, ನನಗೆ ನಾನು ಕೇಳಿದಂಥ ಉಡುಗೊರೆಯನ್ನ ಕೊಡಬೇಕು ಅಂತ. ರಾಜನಿಗೆ ಆಶ್ಚರ್ಯ ಆಗುತ್ತೆ. ನಾವು ಯಾರೂ ಮಾಡಲಾಗದಿದ್ದ ಕೆಲಸನ ನೀನು ಹೇಗೆ ಮಾಡಿದೆ ಅಂತ ಕೇಳಿದಾಗ ಆ ಮುದುಕಿ ಹೇಳ್ತಾಳೆ, ನನಗಂತೂ ಜೀವದ ಭಯ ಇಲ್ಲ, ಆದ್ರಿಂದಾನೇ ಸಲೀಸಾಗಿ ನಾನು ಕಾಡಿಗೆ ಹೋದೆ. ಒಂದಿಷ್ಟು ಹಣ್ಣು ಹಂಪಲು ತಿಂಡಿಯ ರಾಶಿಯನ್ನ ತಗೊಂಡು ಹೋಗಿದ್ದೆ. ಅಲ್ಲಿ ಹೋಗಿ ನೋಡ್ತೇನೆ, ಒಂದಿಷ್ಟು ಕೋತಿಗಳ ಹಿಂಡು ಕೈನಲ್ಲಿ ಗಂಟೆಗಳನ್ನು ಇಟ್ಕೊಂಡು ಮರದ ಮೇಲೆ ಕುಳಿತು ಸದಾ ಈ ಗಂಟೆಗಳನ್ನು ಇಟ್ಕೊಂಡು ಶಬ್ದ ಮಾಡ್ತಾ ಇದ್ವು. ಅಲ್ಲಿ ಯಾವ ಘಂಟಾಕರ್ಣ ರಾಕ್ಷಸನೂ ಇರಲಿಲ್ಲ. ಕೆಳಗೆ ಹಣ್ಣುಗಳನ್ನು ಹರಡದೆ ಗಂಟೆ ಬಿಸಾಕಿ ಆ ಕೋತಿಗಳೆಲ್ಲ ಬಂದು ಹಣ್ಣು ತಿನ್ನೋದಕ್ಕೆ ಶುರು ಮಾಡಿದ್ವು. ನಾನು ಆ ಗಂಟೆಗಳನ್ನೆಲ್ಲ ಒಂದು ಮೂಟೆ ಕಟ್ಟಿ ಊರಿಗೆ ತಂದೆ, ಇನ್ನು ಯಾವತ್ತೂ ಆ ಗಂಟೆಗಳ ಶಬ್ದ ಕೇಳಿಸೋದಿಲ್ಲ ಅಂತ. ಈ ಕಥೆ ಕಾಲ್ಪನಿಕವೋ ನಿಜವೋ ಗೊತ್ತಿಲ್ಲ, ಆದರೆ ಇಂಥ ಘಂಟಾಕರ್ಣ ರಾಕ್ಷಸರು ನಮಗೆ ಎಲ್ಲ ಕಡೆ ಸಿಗ್ತಾರೆ. ಎಲ್ಲಿ ಅಂತೀರ? ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ, ಟಿವಿಯಲ್ಲಿ, ರೇಡಿಯೋದಲ್ಲಿ ಅಥವಾ ನಮ್ಮದೇ ಮೊಬೈಲ್ನಲ್ಲಿ ಎಲ್ಲ ಕಡೆ ಈ ಘಂಟಾಕರ್ಣ ರಾಕ್ಷಸರು ತಮ್ಮದೇ ಅಭಿಪ್ರಾಯಗಳನ್ನು 24 ಗಂಟೆ ಕೂಡ ಹಂಚಿಕೊಳ್ತಾ ಇರ್ತಾರೆ. ಅವರಿಗೆ ಸರಿ ಅನಿಸಿದ್ದು, ತಪ್ಪು ಅನಿಸಿದ್ದು, ಸುಳ್ಳು, ನಿಜ ಎಲ್ಲವೂ ಕೂಡ ಈ ಸಾಮಾಜಿಕ ಜಾಲತಾಣದಲ್ಲಿ 24 ಗಂಟೆ ಕೂಡ ಶಬ್ದ ಮಾಡ್ತಾನೆ ಇರುತ್ತೆ. ನಾವು ಕೂಡ ಅಯ್ಯಯ್ಯೋ, ನಾವು ಫೇಸ್ಬುಕ್ ನೋಡಲಿಲ್ಲ ಅಂದರೆ, ವಾಟ್ಸಪ್ ನೋಡಲಿಲ್ಲ, ಟ್ವಿಟರ್ ನೋಡಲಿಲ್ಲ ಅಂದರೆ ಅದು ಯಾವ ಸುದ್ದಿಯನ್ನು ಕಳ್ಕೊಂಡು ಬಿಡ್ತೇವೋ ಅನ್ನುವಂಥ ಒಂದು ಭಯದಲ್ಲಿ ಸದಾ ಸ್ಕ್ರೋಲ್ ಮಾಡ್ತಾ ಇರ್ತೇವೆ, ಸದಾ ಆ ಸುದ್ದಿಗಳನ್ನು ನೋಡ್ತಾ ಇರ್ತೇವೆ. ದಿನದ ಕೊನೆಯಲ್ಲಿ ನಮಗೆ ಎಷ್ಟು ನೆನಪಿರುತ್ತೆ ಈ ಸುದ್ದಿಗಳು? ಬಹುಶಃ ಒಂದು 5% ಕೂಡ ಇಲ್ಲ ಅಂತ ನಾನು ಅನ್ಕೋತೇನೆ. ಮತ್ತು ನಾವು ನೋಡಿದಂಥ ಒಟ್ಟಾರೆ ವಿಷಯಗಳಲ್ಲಿ 5% ಕೂಡ ನಮಗೆ ನೆನಪಿರೋದು ಇಲ್ಲ. ಯಾಕೆಂದರೆ ಆ ಕ್ಷಣಕ್ಕೆ ನಮಗೊಂದು ರೋಮಾಂಚತೆಯನ್ನು ಕೊಡುವಂಥ ಈ ಸುದ್ದಿಗಳು, ರೀಲ್ಸ್ಗಳು ಯಾವುದು ನಮ್ಮ ನೆನಪಿನಲ್ಲಿ ಉಳಿಯುವಂಥದ್ದಲ್ಲ. ನಮಗೆ ಬದುಕಿನಲ್ಲಿ ಇದರಿಂದ ಏನು ಪ್ರಯೋಜನವೂ ಆಗಬೇಕಾಗಿಲ್ಲ. ಇಂಥ ಘಂಟಾಕರ್ಣ ರಾಕ್ಷಸರನ್ನು ನಾವು ಕೂಡ ಸುಮ್ಮನಾಗಿಸ್ಬೇಕಾಗಿದೆ. ಯಾವಾಗಲೂ ಸಾಮಾಜಿಕ ಜಾಲತಾಣದಲ್ಲಿ ಕಳೆದು ಹೋಗ್ತಾ ಸರಿ ಸುಳ್ಳು ಈ ಸುದ್ದಿಗಳ ವಿವೇಚನೆಯೇ ಇಲ್ಲದೆ ಎಲ್ಲವನ್ನ ನೋಡಿ ನಾವೊಂದು ಅಭಿಪ್ರಾಯಕ್ಕೆ ಬರ್ತಾ ಇರ್ತೇವೆ. ಓ, ಅವರ ಜೀವನದಲ್ಲಿ ಹೀಗಾಯ್ತಂತೆ, ಈ ಫಿಲ್ಮ್ ಆಕ್ಟರ್ ಹಿಂಗೆ ಮಾಡಿದ್ರಂತೆ. ಯಾರಿಗೆ ಬೇಕಾಗಿದೆ ಇದೆಲ್ಲ? ನಮಗಿದ್ರಿಂದ ಏನು ಪ್ರಯೋಜನ? ಅದನ್ನು ಬಿಟ್ಟು ಒಂದು ಪುಸ್ತಕ ಓದೋದರ ಕಡೆ ಅಥವಾ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ನಮ್ಮನ್ನು ನಾವು ಬೆಳೆಸಿಕೊಳ್ಳೋ ಕಡೆ ನಾವು ಗಮನವನ್ನು ಕೊಟ್ಟಾಗ ಈ ಘಂಟಾಕರ್ಣ ರಾಕ್ಷಸರ ಅಷ್ಟರ ಮಟ್ಟಿಗಿನ ಪ್ರಭಾವ ನಮ್ಮ ಜೀವನದಲ್ಲಿ ಕಡಿಮೆ ಆಗತ್ತೆ ಅಂತ ನಾನು ಅನ್ಕೋತೇನೆ. ಸಾಮಾಜಿಕ ಜಾಲತಾಣ ಖಂಡಿತ ಬೇಕು, ಅದರಲ್ಲಿ ನಾವು ಕೂಡ ಭಾಗವಹಿಸೋಣ. ಆದರೆ ಅದಕ್ಕಾಗಿ ಒಂದು ಸಮಯವನ್ನು ನಿಗದಿ ಮಾಡಿ ಎಷ್ಟು ಬೇಕೋ ಅಷ್ಟು ದಿನದಲ್ಲಿ 1 ಗಂಟೆ 2 ಗಂಟೆ ಮಾತ್ರ ನಾವು ಈ ಸಾಮಾಜಿಕ ಜಾಲತಾಣಕ್ಕೆ ಕೊಟ್ಟು ಮಿಕ್ಕಿದ್ದನ್ನು ನಮ್ಮ ನಿಜ ಜೀವನಕ್ಕಾಗಿ ಬಳಸ್ಕೊಳ್ಳೋಣ. ನಾವು ಕಷ್ಟದಲ್ಲಿದ್ದೇವೆ ಅಂತ ಎಲ್ಲೋ ಒಂದು ಪೋಸ್ಟ್ ಹಾಕಿ 100 ಜನ ಬಂದು ಅದಕ್ಕೆ ಮಿಡಿಯೋದು, ಆದರೆ ನಿಜ ಜೀವನದಲ್ಲಿ ಒಬ್ಬರೂ ಕೂಡ ನಮ್ಮ ಪಕ್ಕ ಇರೋದಿಲ್ಲ. ನಮಗೆ ನಿಜವಾಗ್ಲೂ ಬೇಕಾಗಿರೋದು ನಿಜ ಜೀವನದಲ್ಲಿ ನಮಗೆ ಸ್ಪಂದಿಸಬಹುದಾದಂಥ ಒಬ್ಬ ಸ್ನೇಹಿತ. ಸಮುದ್ರದಲ್ಲಿ ಎಲ್ಲ ಕಡೆ ನೀರಿರುತ್ತೆ, ಆದರೆ ಕುಡಿಯೋದಕ್ಕೆ ಸಾಧ್ಯ ಆಗೋಲ್ಲ. ಅದೇ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಕಡೆ ಮನುಷ್ಯರಿರ್ತಾರೆ, ನಿಜವಾದ ಕಷ್ಟಕ್ಕೆ ಯಾರೂ ಕೂಡ ಸ್ಪಂದಿಸೋದಿಲ್ಲ. ಕುಡಿಯೋದಕ್ಕೆ ಬೇಕಾಗಿರೋದು ಕುಡಿಯುವಂಥ ನೀರು, ನಮ್ಮ ಕಷ್ಟಕ್ಕೆ ಮಿಡಿಬೇಕಾಗಿರೋದು ನಿಜವಾದ ಮನುಷ್ಯರು. ಇದನ್ನು ನಮ್ಮ ನೆನಪಿನಲ್ಲಿಟ್ಕೊಳ್ಳೋಣ. ನಿಜ ಜೀವನದ ಸಂಬಂಧಗಳಿಗೆ ಬೆಲೆ ಕೊಡೋಣ. ಸ್ನೇಹಿತರನ್ನು ಹೋಗಿ ಭೇಟಿಯಾಗೋಣ, ಕಷ್ಟ ಸುಖಗಳನ್ನು ಮಾತಾಡೋಣ, ನಮ್ಮ ಜೀವನವನ್ನು ರಿಯಾಲಿಟಿ ಚೆಕ್ ಮಾಡಿಕೊಳ್ಳೋಣ ಅಂತ ಹೇಳ್ತಾ
ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.